ಇವತ್ತು ವರ್ಲ್ಡಲ್ಲಿ ಮಿಲಿಯನ್ಸ್ ಫ್ಯಾನ್ಸ್ ಇರುವ ಒಂದು ಮ್ಯೂಸಿಕ್ ಗ್ರೂಪ್ ಇದೆ. ಕನ್ಸರ್ಟ್ ಅನೌನ್ಸ್ ಮಾಡಿದರೆ ಸಾಕು, ಕೆಲವೇ ಮಿನಿಟ್ಸಲ್ಲಿ ಟಿಕೆಟ್ಸು ಸೋಲ್ಡ್ ಔಟ್ ಆಗುತ್ತವೆ. ಸಾಂಗ್ಸ್ ರಿಲೀಸ್ ಆದರೆ ಅವರ್ಸಲ್ಲಿ ಮಿಲಿಯನ್ಸ್ ವ್ಯೂಸ್ ಬರುತ್ತವೆ. ಸ್ಟೇಡಿಯಮಲ್ಲಿ ಸಾವಿರಾರು ಫ್ಯಾನ್ಸು ಒಂದೇ ಹೆಸರು ಕೂಗುತ್ತಾರೆ, BTS ಅಂತ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಎಂಟೈರ್ ವರ್ಲ್ಡಲ್ಲಿ ಫೇಮಸ್ ಆಗಿರುವ BTS ಒಂದು ಸಮಯದಲ್ಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲಿಲ್ಲ. ಸ್ಮಾಲ್ ಕಂಪನಿ, ಲಿಮಿಟೆಡ್ ಬಜೆಟ್, ಹ್ಯೂಜ್ ಕಾಂಪಿಟೇಷನ್ಸ್. ಇಂಡಸ್ಟ್ರಿಯಲ್ಲಿ ಕೆಲವರು ಹೇಳ್ತಿದ್ರು ಈ ಗ್ರೂಪು ಲಾಂಗ್ ರನ್ ಸರ್ವೈವ್ ಆಗಲ್ಲ ಅಂತ. ಆದರೂ ಈ 7 ಜನ ಹುಡುಗರು ಒಂದು ಡ್ರೀಮ್ ಮೇಲೆ ನಂಬಿಕೆ ಇಟ್ಟಿದ್ದರು, ಪ್ರಾಕ್ಟೀಸ್ ಅಂತ. ಪ್ರಾಕ್ಟೀಸ್ ಮಾಡ್ತಾನೇ ಇದ್ದರು. ಕೆಲವು ದಿನಗಳಲ್ಲಿ 10 ಗಂಟೆಗೂ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿದ್ರು. ಸಕ್ಸಸ್ ಒಂದೇ ದಿನದಲ್ಲಿ ಬರಲಿಲ್ಲ. ಸ್ಲೋಲಿ ಫ್ಯಾನ್ಸು ಗ್ರೋ ಆಗತೊಡಗಿದರು. ಆ ಫ್ಯಾನ್ ಬೇಸ್ ಹೆಸರೇ ಆರ್ಮಿ ಅಂತ. ಇವತ್ತು BTS ಸಾಂಗ್ಸು ಬಿಲಿಯನ್ಸ್ ವ್ಯೂಸ್ ರೀಚ್ ಆಗಿವೆ. ಸ್ಟೇಡಿಯಮ್ಮು, ಕನ್ಸರ್ಟ್ಸು ಮಿನಿಟ್ಸಲ್ಲಿ ಸೋಲ್ಡ್ ಔಟ್ ಆಗುತ್ತವೆ. ಸ್ಮಾಲ್ ಕೊರಿಯನ್ ಕಂಪನಿಯಿಂದ ಸ್ಟಾರ್ಟ್ ಆದ ಗ್ರೂಪು ಇವತ್ತು ವರ್ಲ್ಡ್ ಬಿಗ್ಗೆಸ್ಟ್ ಮ್ಯೂಸಿಕ್ ಗ್ರೂಪ್ಸಲ್ಲಿ ಒಂದು ಆಗಿದೆ. ಆದರೆ ಪ್ರಶ್ನೆ ಏನು ಇದೆ ಅಂದರೆ, ಈ 7 ಜನ ಹುಡುಗರು ಹೇಗೆ ಎಂಟೈರ್ ವರ್ಲ್ಡ್ನ ಡಾಮಿನೇಟ್ ಮಾಡಿದ್ರು ಅಂತ. ವೆಲ್ಕಮ್ ಟು ಅವರ್ ಚಾನಲ್ ಶ್ರುತಿ ಮೂವಿ ಮೆಮೊರೀಸ್. ನಾನು ಪೂಜಾ. ಈ ಚಾನಲ್ನಲ್ಲಿ ನಾವು ಇಂಟ್ರೆಸ್ಟಿಂಗ್ ಬಯೋಗ್ರಫಿ ಸ್ಟೋರೀಸ್ ಮತ್ತು ಸಿನಿಮಾ ಸ್ಟೋರೀಸ್ ನೋಡ್ತೀವಿ. ಇವತ್ತು ನಾವು ನೋಡೋದು BTS ಕಂಪ್ಲೀಟ್ ಜರ್ನಿಯನ್ನು, ಸ್ಟ್ರಗಲಿಂದ ಗ್ಲೋಬಲ್ ಸೂಪರ್ ಸ್ಟಾರ್ಡಮ್ವರೆಗೂ. BTS ಫುಲ್ ನೇಮು ಬಂಗ್ಟನ್ ಸೋನಿಯಾಡನ್. ಇದರ ಅರ್ಥ ಬುಲೆಟ್ ಪ್ರೂಫ್ ಬಾಯ್ ಸ್ಕೌಟ್ಸ್ ಅಂತ. ಅಂದರೆ ಸೊಸೈಟಿ ಪ್ರೆಷರ್ ಮತ್ತು ಕ್ರಿಟಿಸಿಸಮ್ ಎದುರಿಸಿ ಸ್ಟ್ರಾಂಗ್ ಆಗಿ ನಿಲ್ಲುವ ಯುವಕರನ್ನು ರೆಪ್ರೆಸೆಂಟ್ ಮಾಡುವ ಒಂದು ಗ್ರೂಪು. ಈ ಗ್ರೂಪಲ್ಲಿ ಟೋಟಲ್ 7 ಮೆಂಬರ್ಸ್ ಇದ್ದಾರೆ. RM, ಜಿನ್, ಸುಗಾ, ಜೆಹೋಪ್, ಜಿಮಿಂಗ್, ಬಿ, ಜಂಗ್ಕುಕ್. ಈ 7 ಜನರು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸಿಂದ ಬಂದವರು. ಆದರೆ ಡ್ರೀಮ್ಸ್ ಒಂದೇ ಇತ್ತು, ಮ್ಯೂಸಿಕ್ ಮೂಲಕ ಸಕ್ಸಸ್ ಆಗಬೇಕು ಅಂತ. BTS ಜರ್ನಿ ಸ್ಟಾರ್ಟ್ ಆದದ್ದು ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಅನ್ನೋ ಸ್ಮಾಲ್ ಕಂಪನಿಯಲ್ಲಿ. ಆ ಸಮಯದಲ್ಲಿ ಕೊರಿಯನ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಬಿಗ್ ಕಂಪನೀಸು ಡಾಮಿನೇಟ್ ಮಾಡ್ತಿದ್ವು. ಸ್ಮಾಲ್ ಕಂಪನಿ ಗ್ರೂಪು ಸರ್ವೈವ್ ಆಗೋದು ತುಂಬ ಕಷ್ಟ ಇತ್ತು. ಆದರೆ ಕಂಪನಿ ಫೌಂಡರ್ ಬಂಗ್ ಸಿ-ಯುಕ್ ಅವರು ಟ್ಯಾಲೆಂಟೆಡ್ ಟ್ರೈನೀಸ್ ಸೆಲೆಕ್ಟ್ ಮಾಡಿ ನ್ಯೂ ಟೈಪ್ ಮ್ಯೂಸಿಕ್ ಗ್ರೂಪ್ ಕ್ರಿಯೇಟ್ ಮಾಡೋ ಪ್ಲ್ಯಾನ್ ಮಾಡಿದರು. ಆ ಗ್ರೂಪೇ ಮುಂದೆ ಎಂಟೈರ್ ವರ್ಲ್ಡಲ್ಲಿ ಫೇಮಸ್ ಆಗಿತ್ತು, ಅದೇ BTS. ಆದರೆ BTS ಜರ್ನಿ ಈಸಿ ಇರಲಿಲ್ಲ. ಸ್ಟ್ರಗಲ್ಲು, ಕ್ರಿಟಿಸಿಸಮು, ಫೇಲ್ಯೂರ್ಸು ಇವೆಲ್ಲ ಎದುರಿಸಿದ ನಂತರವೇ ಈ ಗ್ರೂಪು ಗ್ಲೋಬಲ್ ಸೂಪರ್ ಸ್ಟಾರ್ಡಮ್ ರೀಚ್ ಮಾಡಿತು. ಹಾಗಾದರೆ BTS ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಈ 7 ಜನ ಹುಡುಗರ ರಿಯಲ್ ಸ್ಟ್ರಗಲ್ ಏನು? ಅದೇ ಸ್ಟೋರಿ ಈಗ ನೋಡೋಣ. BTS ಮೆಂಬರ್ಸು ಟ್ರೈನಿ ಆಗಿದ್ದಾಗ ಲೈಫ್ ಈಸಿ ಇರಲಿಲ್ಲ. ಅವರ ಡೈಲಿ ರೊಟೀನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸು, ರ್ಯಾಪ್ ಪ್ರಾಕ್ಟೀಸು, ಸಿಂಗಿಂಗ್ ಪ್ರಾಕ್ಟೀಸೇ ಇತ್ತು. ಕೆಲವು ದಿನಗಳಲ್ಲಂತೂ 10-12 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು. ಈ 7 ಮೆಂಬರ್ಸು ಒಂದೇ ಡಾರ್ಮ್ನಲ್ಲಿ ಸ್ಟೇ ಮಾಡ್ತಿದ್ರು. ಲಕ್ಸುರಿ ಲೈಫ್ ಇರಲಿಲ್ಲ, ಆದರೆ ಡ್ರೀಮ್ ಮಾತ್ರ ಬಿಗ್ ಇತ್ತು. 2013ರಲ್ಲಿ BTS ತಮ್ಮ ಮೊದಲ ಹಾಡಿನ ಮೂಲಕ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದರು. ಆ ಹಾಡು ನೋ ಮೋರ್ ಡ್ರೀಮ್ ಅಂತ. ಆ ಹಾಡು ಯೂತ್ ಡ್ರೀಮ್ಸ್ ಬಗ್ಗೆ ಮೆಸೇಜ್ ಕೊಟ್ಟಿತ್ತು. ಆದರೆ ಸಕ್ಸಸ್ಸು ಇಮಿಡಿಯೇಟ್ ಆಗಿ ಬರಲಿಲ್ಲ. BTS ಆರಂಭದ ವರ್ಷಗಳಲ್ಲಿ ತುಂಬ ಸ್ಟ್ರಗಲ್ಸ್ ಎದುರಿಸಿದರು. ಸಾಂಗ್ ರಿಲೀಸ್ ಆದರೂ ಇಮಿಡಿಯೇಟ್ ಪಾಪ್ಯುಲಾರಿಟಿ ಬರಲಿಲ್ಲ. ಅವಾರ್ಡ್ಸ್ ಕೂಡ ಹೆಚ್ಚು ಸಿಗಲಿಲ್ಲ. ಇಂಡಸ್ಟ್ರಿಯಲ್ಲಿ ಕೆಲವರು ಕ್ರಿಟಿಸಿಸಮ್ ಮಾಡಿದರು, ಈ ಗ್ರೂಪು ಸರ್ವೈವ್ ಆಗಲ್ಲ ಅಂತ. ಆದರೂ BTS ಗಿವ್ ಅಪ್ ಮಾಡಲಿಲ್ಲ. BTS ಸಕ್ಸಸ್ಸಲ್ಲಿ ಬಿಗ್ಗೆಸ್ಟ್ ರೀಸನ್ ಅಂದರೆ ಫ್ಯಾನ್ಸ್ ಜೊತೆ ಕನೆಕ್ಷನ್ನು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಕ್ಟೀಸ್ ವಿಡಿಯೋಸ್, ಡೈಲಿ ಲೈಫ್ ವಿಡಿಯೋಸ್, ಬಿಹೈಂಡ್ ದ ಸೀನ್ಸ್ ಮೂಮೆಂಟ್ಸ್ ಇವೆಲ್ಲ ಶೇರ್ ಮಾಡುತ್ತಿದ್ದರು. ಫ್ಯಾನ್ಸು ಸ್ಲೋಲಿ ಗ್ರೋ ಆಗತೊಡಗಿದರು. ಆ ಫ್ಯಾನ್ ಬೇಸ್ ಹೆಸರು ಆರ್ಮಿ. 2015ರ ನಂತರ BTS ಪಾಪ್ಯುಲಾರಿಟಿ ಸ್ಲೋಲಿ ಇನ್ಕ್ರೀಸ್ ಆಯಿತು. ಸಾಂಗ್ಸು ಯೂತಲ್ಲಿ ಪಾಪ್ಯುಲರ್ ಆಗತೊಡಗಿದವು. ಮ್ಯೂಸಿಕಲ್ಲಿ ಸ್ಟ್ರಾಂಗ್ ಮೆಸೇಜಸ್ ಇದ್ದವು. ಸೆಲ್ಫ್ ಲವ್ವು, ಮೆಂಟಲ್ ಹೆಲ್ತು, ಡ್ರೀಮ್ಸ್ ಪರ್ಸ್ಯೂ ಮಾಡು. 2017ರ ನಂತರ BTS ಗ್ಲೋಬಲ್ ಲೆವೆಲಲ್ಲಿ ಫೇಮಸ್ ಆಯಿತು. ಇಂಟರ್ನ್ಯಾಷನಲ್ ಅವಾರ್ಡ್ಸು, ಅಮೇರಿಕನ್ TV ಶೋಸು, ವರ್ಲ್ಡ್ ಟೂರ್ಸು ಇವೆಲ್ಲ ಸ್ಟಾರ್ಟ್ ಆಯಿತು. ಮಿಲಿಯನ್ಸ್ ಫ್ಯಾನ್ಸು ವರ್ಲ್ಡಲ್ಲಿ ಗ್ರೋ ಆಗಿದ್ದರು. 2020ರಲ್ಲಿ BTS ಇಂಗ್ಲಿಷ್ ಸಾಂಗ್ ರಿಲೀಸ್ ಮಾಡಿದರು. ಆ ಹಾಡು ಡೈನಾಮೈಟ್. ಈ ಸಾಂಗು ಗ್ಲೋಬಲ್ ಹಿಟ್ ಆಯಿತು. ಬಿಲ್ಬೋರ್ಡ್ ಚಾರ್ಟಲ್ಲಿ ನಂಬರ್ 1 ಪೊಸಿಷನ್ ರೀಚ್ ಆಯಿತು. BTS ಕನ್ಸರ್ಟ್ ವರ್ಲ್ಡಲ್ಲಿ ಹ್ಯೂಜ್ ಲೆವೆಲಲ್ಲಿ ನಡೆಯತೊಡಗಿದವು. ಸ್ಟೇಡಿಯಮಲ್ಲಿ ಥೌಸಂಡ್ಸ್ ಫ್ಯಾನ್ಸು ಪರ್ಪಲ್ ಲೈಟ್ ಸೋಷನ್ ಕ್ರಿಯೇಟ್ ಮಾಡುತ್ತಾರೆ. ಆರ್ಮಿ ಚಾನ್ಸು, ಕನ್ಸರ್ಟ್ ಎನರ್ಜಿ ಇದು BTS ಕನ್ಸರ್ಟ್ ಸ್ಪೆಷಲ್ ಆಗಿಸಿವೆ. BTS ಹಲವು ಅವಾರ್ಡ್ಸ್ನ ಗೆದ್ದಿದ್ದಾರೆ. ಬಿಲ್ಬೋರ್ಡ್ ಮ್ಯೂಸಿಕ್ ಅವಾರ್ಡ್, ಅಮೇರಿಕನ್ ಮ್ಯೂಸಿಕ್ ಅವಾರ್ಡ್ಸ್, MTV ಅವಾರ್ಡ್ಸ್ ಮತ್ತು ಗ್ರಾಮಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. BTS ಮ್ಯೂಸಿಕ್ ಮಾತ್ರ ಅಲ್ಲ, ಯೂತ್ಗೆ ಇನ್ಸ್ಪಿರೇಷನ್, ಹಾರ್ಡ್ ವರ್ಕ್, ಸೆಲ್ಫ್ ಬಿಲೀವ್, ಡ್ರೀಮ್ ಪರ್ಸ್ಯೂ ಮಾಡುವುದು ಇದು BTSನ ಮೆಸೇಜ್ ಆಗಿದೆ.
ಒಂದು ಸ್ಮಾಲ್ ಕೊರಿಯನ್ ಕಂಪನಿಯಿಂದ ಸ್ಟಾರ್ಟ್ ಆದ ಗ್ರೂಪು ಇವತ್ತು ವರ್ಲ್ಡ್ ಬಿಗ್ಗೆಸ್ಟ್ ಮ್ಯೂಸಿಕ್ ಗ್ರೂಪ್ಸಲ್ಲಿ ಒಂದಾಗಿದೆ. ಇದು BTS ಜರ್ನಿ, ಸ್ಟ್ರಗಲ್ಲು, ಹಾರ್ಡ್ ವರ್ಕು, ಡ್ರೀಮ್ಸ್ ಪರ್ಸ್ಯೂ ಮಾಡಿದ ರೀತಿ. ನಿಮಗೆ BTS ಗ್ರೂಪ್ ಇಷ್ಟ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.